ಸಪ್ತಗಿರಿ ಯೂನಿವರ್ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಐಟೋಲ್ HR ಡ್ರೈವ್ ಹಾಗೂ ವೈಬ್ ಕೋಡಿಂಗ್ ಹ್ಯಾಕಥಾನ್ 2026 ಯಶಸ್ವಿ. ಸಪ್ತಗಿರಿ NPS ಯೂನಿವರ್ಸಿಟಿಯ ಡಿಪಾರ್ಟ್ ಆಫ್ ಇಂಟರ್ನ್ಯಾಷನಲ್ನಿಂದ ಇಂಟರ್ನ್ಯಾಷನಲ್ ಐಟೋಲ್ HR ಡ್ರೈವ್ ಹಾಗೂ ವೈಬ್ ಕೋಡಿಂಗ್ ಹ್ಯಾಕಥಾನ್ 2026 ಇದನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು. ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಕ್ಷಣ ತಜ್ಞರು, ಉದ್ಯಮಗಳ ನಾಯಕರು, ಉದ್ಯಮಶೀಲರು, ಸಂಶೋಧಕರು ಹಾಗೂ ತಂತ್ರಜ್ಞಾನ ಪರಿಣಿತರು ಈ ಸಂದರ್ಭದಲ್ಲಿ ಒಟ್ಟಾಗಿ ಸೇರಿದ್ದರು. ಜಾಗತಿಕ ಸಹಯೋಗ, ನಾವೀನ್ಯತೆ, ಸಂಶೋಧನೆ ಹಾಗೂ ಅಂತಾರಾಷ್ಟ್ರೀಯ ವೃತ್ತಿ ಅವಕಾಶಗಳನ್ನು ವಿದ್ಯಾರ್ಥಿಗಳಿಗೆ ದೊರಕಿಸುವಲ್ಲಿನ ವಿಶ್ವವಿದ್ಯಾಲಯದ ಬದ್ಧತೆಯನ್ನು ಈ ಕಾರ್ಯಕ್ರಮವು ಮತ್ತೊಮ್ಮೆ ಹೇಳಿದಂತೆ ಇತ್ತು. ಶಿಕ್ಷಣ ಉದ್ಯಮದ ರೋಚಕವಾದ ಪ್ಲಾಟ್ಫಾರ್ಮ್ ರೀತಿಯಲ್ಲಿ ಈ ಕಾರ್ಯಕ್ರಮ ಮೂಡಿಬಂತು. ಈ ವೇಳೆ ಅಂತಾರಾಷ್ಟ್ರೀಯ ಓಪನ್ ಸೋರ್ಸ್ ಪ್ರಾಜೆಕ್ಟ್ ಮತ್ತು ರಿಸರ್ಚ್ ಹ್ಯಾಕಥಾನ್ ನಡೆಯಿತು. ಇದರಲ್ಲಿ ಭಾಗಿಯಾಗಿದ್ದವರು ನೈಜ ಜಗತ್ತಿನ ಸವಾಲುಗಳಿಗೆ ನಾವೀನ್ಯತೆಯಿಂದ ಕೂಡಿದ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿದ್ದರು. ಇದರೊಂದಿಗೆ ಸಂಶೋಧನೆ, ಸಹಯೋಗ ಹಾಗೂ ತಾಂತ್ರಿಕ ಕೌಶಲ್ಯಗಳನ್ನು ಬಲಪಡಿಸಿದರು. ಈ ಸಮಾರಂಭದಲ್ಲಿ ಉಪಕುಲಪತಿ ಡಾಕ್ಟರ್ ಜಯಂತಿ ವಿ, ರಿಜಿಸ್ಟ್ರಾರ್ ಡಾಕ್ಟರ್ H. ರಾಮಕೃಷ್ಣ, ರಿಜಿಸ್ಟ್ರಾರ್ ಡಾಕ್ಟರ್ AM ನಾಗರಾಜ್, ಸ್ಕೂಲ್ ಆಫ್ ಎಂಜಿನಿಯರಿಂಗ್ ಮತ್ತು ಟೆಕ್ನಾಲಜಿ ಡೀನ್ ಡಾಕ್ಟರ್ NC ಮಹೇಂದ್ರ ಬಾಬು, ಡಿಪಾರ್ಟ್ಮೆಂಟ್ ಆಫ್ ಇಂಟರ್ನ್ಯಾಷನಲ್ ಕೊಲಾಬರೇಷನ್ ಅಂಡ್ ಔಟ್ರೀಚ್ ನಿರ್ದೇಶಕರಾದ ಡಾಕ್ಟರ್ AV ಲಾಲ್ ಉಪಸ್ಥಿತರಿದ್ದರು. ವಿಶಿಷ್ಟ ಉಪನ್ಯಾಸಕರಾಗಿ ಬೆಂಗಳೂರಿನ IIMSTC ಚೇರ್ಮನ್ ಡಾಕ್ಟರ್ ಶ್ರೀಧರ್ ಸರಸ್ವತಿ ಒಳಗೊಂಡಿದ್ದರು. ಅವರು ಹೆಲ್ತ್ ಕೇರ್ ಅಂಡ್ ಶಿಕ್ಷಣದಲ್ಲಿ ನಾವೀನ್ಯತೆ ಮತ್ತು ನಾಯಕತ್ವದ ಬಗ್ಗೆ ಮಾತನಾಡಿದರು. ಇನ್ನು ಈ ಹಿಂದೆ ಕ್ವೀನ್ ಮೇರಿ ಯೂನಿವರ್ಸಿಟಿ ಆಫ್ ಲಂಡನ್ ಜೊತೆಗೆ ಇದ್ದಂತಹವರು ಹಾಗೂ TNSTC ಬಾಹ್ಯ ವ್ಯವಹಾರಗಳು, IIMSTC ಮಾಜಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಸಂಜು ಥಾಮಸ್ ಅಬ್ರಹಾಂ ಅವರು ಅಂತಾರಾಷ್ಟ್ರೀಯ ಶಿಕ್ಷಣ ಹಾಗೂ ಸಂಶೋಧನಾ ಸಹಯೋಗದ ಪ್ರಾಮುಖ್ಯತೆಯ ಬಗ್ಗೆ ಒತ್ತಿ ಹೇಳಿದರು. ಇಡೀ ಕಾರ್ಯಕ್ರಮದಲ್ಲಿ ಗಮನ ಸೆಳೆದಿದ್ದು ಸುಕ್ ಹೋ ಯು ಅವರು ಭಾಗವಹಿಸಿದ್ದರು ಎಂಬ ಸಂಗತಿ. ಅವರು ಕ್ಯಾಲೆಸ್ ಕಂಪನಿಯ CEO ಹಾಗೂ ಸ್ಥಾಪಕರು ಮತ್ತು USAನಲ್ಲಿನ ಇಂಟರ್ನ್ಯಾಷನಲ್ ಐಟೋಲ್ ಗ್ಲೋಬಲ್ HR ಇನಿಷಿಯೇಟಿವ್ ಸ್ಥಾಪಕರು. ಜೊತೆಗೆ 100 ಗ್ಲೋಬಲ್ ಸ್ಟಾರ್ಟ್ಅಪ್ಗಳ 4,000ಕ್ಕೂ ಹೆಚ್ಚು ವೃತ್ತಿಪರರೊಂದಿಗೆ ಕನೆಕ್ಟ್ ಆಗಿದ್ದಾರೆ. ಸದ್ಯದ ಜಾಗತಿಕ ನೇಮಕಾತಿ ಟ್ರೆಂಡ್ಗಳ ಬಗ್ಗೆ ತಮ್ಮ ಒಳನೋಟಗಳನ್ನು ಅವರು ಹಂಚಿಕೊಂಡರು. ಇಂಟರ್ನ್ಯಾಷನಲ್ ಐಟೋಲ್ HR ಡ್ರೈವ್ ಮುನ್ನಡೆಸಿ ವಿದ್ಯಾರ್ಥಿಗಳಿಗೆ ನೇರವಾಗಿ ಅಂತಾರಾಷ್ಟ್ರೀಯ ಉದ್ಯೋಗ ಅವಕಾಶಗಳ ಬಗ್ಗೆ ನೇರವಾದ ಬೆಳಕು ಚೆಲ್ಲಿದರು. ನ್ಯೂಯಾರ್ಕ್, ಯುನೈಟೆಡ್ ಸ್ಟೇಟ್ಸ್ನ ಸಿನೆಪ್ಸ್ ಇಂಕ್ ಸಂಸ್ಥಾಪಕ ಮತ್ತು CEO, ದಕ್ಷಿಣ ಕೊರಿಯಾದ ಐರಿಸ್ ಬಯೋಟೆಕ್ನ ಸಂಶೋಧಕರು ಮತ್ತು ಫ್ರೀ ಸೀರೀಸ್ A ಹೂಡಿಕೆಯಲ್ಲಿ $1 ದಶಲಕ್ಷ US ಹೆಚ್ಚು ಹಣವನ್ನು ಸಂಗ್ರಹಿಸಿದ ಅತ್ಯಂತ ಕಿರಿಯ ಉದ್ಯಮಿಗಳಲ್ಲಿ ಒಬ್ಬರಾದ ಮಿನ್ಸುಂಗ್ ಹ್ಯುನ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಉದ್ಯಮಶೀಲತೆ, ಕೃತಕ ಬುದ್ಧಿಮತ್ತೆ, ಸಂಶೋಧನಾ ವಾಣಿಜ್ಯೀಕರಣ ಮತ್ತು ತಂತ್ರಜ್ಞಾನ ನಾವೀನ್ಯತೆಯ ಕುರಿತು ಅವರು ನೀಡಿದ ಉಪನ್ಯಾಸವು ಭಾಗವಹಿಸಿದವರಿಗೆ ಸ್ಫೂರ್ತಿ ನೀಡಿತು. ಅಂತಾರಾಷ್ಟ್ರೀಯ ಸಹಯೋಗ ವಿಭಾಗದ ಅಧಿಕೃತ ಲಾಂಛನವನ್ನು ಅನಾವರಣಗೊಳಿಸುವುದು ಮತ್ತು ಅದರ ಪ್ರಥಮ ಸಂಚಿಕೆಯ DIC ಕಾನ್ಫ್ಲುಯೆನ್ಸ್ ಮ್ಯಾಗಜಿನ್ ಅನ್ನು ಬಿಡುಗಡೆ ಮಾಡುವುದು ವಿಶ್ವವಿದ್ಯಾಲಯದ ಬೆಳೆಯುತ್ತಿರುವ ಜಾಗತಿಕ ದೃಷ್ಟಿಕೋನವನ್ನು ಸಂಕೇತಿಸುವ ಒಂದು ಐತಿಹಾಸಿಕ ಕ್ಷಣವಾಗಿತ್ತು. ಮೈ ನೇಮ್ ಇಸ್ ಡಾಕ್ಟರ್ ಜಯಂತಿ. ನಾನು ಸಪ್ತಗಿರಿ NPS ಯೂನಿವರ್ಸಿಟಿನಲ್ಲಿ ವೈಸ್ ಚಾನ್ಸಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಮ್ಮದು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ 2 years ಆಯಿತು. ಈಗ ನಾವು ನಮ್ಮದು ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಸೈನ್ಸ್ ಅವ್ರ ಜೊತೆ ಒಂದು ಕೊಲಾಬ್ರೇಷನ್ ಮಾಡ್ತಾಯಿದ್ದೀವಿ ಮಕ್ಕಳಿಗೆ. ಸೊ ಇದು ಮೇಯ್ನ್ಲಿ ಫಾರ್ ದ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ನಾವು ಮಾಡ್ತಾಯಿದ್ದೀವಿ. ಇಲ್ಲೇನಾಗುತ್ತೆ ಅಂತಂದರೆ ಇದು ಹ್ಯಾಕಥಾನ್ ಅಂತ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಅಂದರೆ ಇವ್ರುಗಳು ಬೇರೆ ಕಂಟ್ರಿಯಿಂದ ಜನಗಳು ಬಂದು ಡೆಲಿಗೇಟ್ಸ್ ಬಂದು ನಮ್ಮಲ್ಲಿ ಒಂದು ಹ್ಯಾಕಥಾನ್ ಮಾಡ್ತಾರೆ. ಇಲ್ಲಿ ಅವ್ರಿಗೆ ಪ್ರಾಬ್ಲಮ್ಸ್ ಇರುತ್ತೆ, ವೇರಿಯಸ್ ಪ್ರಾಬ್ಲಮ್ಸ್ ಆರ್ ದೇರ್. ಆ ಪ್ರಾಬ್ಲಮ್ಸ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ಎಲ್ಲ ಮಕ್ಳಿಗೂ 1 ದಿನ ಅಥವಾ 2 ದಿನ ಈ ಥರ ಟೈಮ್ ಕೊಡ್ತಾರೆ. ಸೊ ಇವರು ಬ್ರೈನ್ ಸ್ಟಾರ್ಮಿಂಗ್ ಆಗುತ್ತೆ ಈ ಮಕ್ಕಳಿಗೆ. ಅಂದರೆ ಅವ್ರು ಅದನ್ನು ಯೋಚನೆ ಮಾಡಿ ಹೇಗೆ ಅದನ್ನು ಮಾಡ್ಬೋದು ಅನ್ನೋದನ್ನು ಅವರು ಅಳವಡಿಸ್ಕೊಂಡು ದೇ ಕಮ್ ಔಟ್ ವಿತ್ ದ ಆನ್ಸರ್ಸ್ ಬರುತ್ತೆ. ಆವಾಗ ಅದರಲ್ಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರನ್ನ ಇವರು ಹ್ಯಾಂಡ್ ಪಿಕ್ ಮಾಡಿ ಗ್ಲೋಬಲಿ ಪ್ಲೇಸ್ಮೆಂಟ್ ಕೊಡ್ತಾರೆ ಅಥವಾ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಕೊಡ್ತಾರೆ. ಈ ಥರ ಬೇರೆ ವಿಧ ವಿಧವಾದ ಪ್ರೋಗ್ರಾಮ್ಗಳನ್ನ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಇದು ನಮ್ಮದು
ಐಡಿಯಾ ಬಂದು ಈ NPS ಯೂನಿವರ್ಸಿಟಿ ನಮ್ಮದು ಚಾನ್ಸಲರ್ ಸರ್ ಇದ್ದಾರೆ, ಜಿ ದಯಾನಂದ್ ಸರ್ ಅಂತ, ಮತ್ತು ಪ್ರೋ ಚಾನ್ಸಲರ್ ಬಂದು GD ಮನೋಜ್ ಸರ್. ಇವರಿಬ್ಬರು ವಿಷನ್ ಮತ್ತು ಮಿಷನ್ ಇದು ಅವ್ರದ್ದು. ಏನು ಐಡಿಯಾ ಅಂದರೆ ಎಲ್ಲ ಮಕ್ಕಳು ಇಲ್ಲಿ ನಮ್ಮಲ್ಲಿ ಪ್ರತಿ ವರ್ಷ ಮೋರ್ ದ್ಯಾನ್ 5,000 ಪ್ಲೇಸ್ಮೆಂಟ್ ಆಗುತ್ತೆ, ಅಂದರೆ ಸ್ಟೂಡೆಂಟ್ಸ್ ಇರ್ತಾರೆ. ಅದರಲ್ಲಿ ಸಾವಿರಾರು ಜನ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತೀವಿ. ಮತ್ತು ನಮ್ಮಲ್ಲಿ ಮ್ಯಾಕ್ಸಿಮಮ್ ಫೀಸು ತುಂಬ ಕಡಿಮೆ ಇರುತ್ತೆ. ಅಂದರೆ ಬಡವ್ರ ಮಕ್ಕಳಿಗೆ ನಾವು ಚಾನ್ಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಬಡವ್ರ ಮಕ್ಕಳು ಜಾಸ್ತಿ ಇರೋದ್ರಿಂದ ಇವ್ರಿಗೂ ಗ್ಲೋಬಲ್ ಆಪರ್ಚುನಿಟೀಸ್ ಜಾಸ್ತಿ ಸಿಗುತ್ತೆ ಇಂಜಿನಿಯರಿಂಗ್ ಕಾಲೇಜಲ್ಲಿ. ಮತ್ತು ಕೆಲವು ಮಕ್ಕಳಿಗೆ ಅವ್ರಿಗೆ ಇದೇ ಇರಲ್ಲ, ದುಡ್ಡೇ ಇರಲ್ಲ, ಅಂಥವ್ರಿಗೆ ಫ್ರೀ ಸ್ಕಾಲರ್ಶಿಪ್ ಸಹ ಕೊಡ್ತಾಯಿದ್ದೀವಿ. ಸೊ ಈ ಒಂದು ಐಡಿಯಾಯಿಂದ ನಾವು ಇದು ಹ್ಯಾಕಥಾನ್ನ ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಮಾಡ್ತಾಯಿದ್ದೀವಿ. ಇದರಲ್ಲಿ ಡಾಕ್ಟರ್ ಲಾಲ್ ಅಂತ ಇದ್ದಾರೆ, ಅವರು ಮೇಯ್ನ್ಲಿ ಇದಕ್ಕೆ ನಡೆಸ್ಕೊಡ್ತಾವ್ರೆ. ಆ್ಯಂಡ್ ಶ್ರೀಧರ್ ಸರಸ್ವತಿ ಅಂತ ಅವರೇ ನಮಗೆ ಈ ಪ್ರೋಗ್ರಾಮ್ಗೆ ನಮಗೆ ಹೆಲ್ಪ್ ಮಾಡಿದ್ದು. ಸೊ ಶ್ರೀಧರ್ ಸರಸ್ವತಿ ಬಂದು ಚೇರ್ಮನ್ ಆಫ್ ದಿಸ್ ಇಂಟರ್ನ್ಯಾಷನಲ್ ಇದು ಮೆಡಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಕಲ್ ಸೈನ್ಸ್ ಇದಕ್ಕೆ ಇನ್ಚಾರ್ಜು. ಅವ್ರ ಜೊತೆ ಅವ್ರ ಟೀಮ್ ಅವರು ಇದ್ದಾರೆ. ಮತ್ತು ನಮ್ಮ ರಿಜಿಸ್ಟರ್ ಇದ್ದಾರೆ, ರಿಜಿಸ್ಟರ್ ಬಂದು ರಾಮಕೃಷ್ಣ ಅಂತ. ನಾವಿಬ್ಬರು ಒಟ್ಟಿಗೆ ಜೊತೆಯಲ್ಲಿ ಹೊಂದ್ಕೊಂಡು ವಿ ಸಿ ಟು ದಟ್ ಇಟ್ ಹಸ್ ಬೀನ್ ಟೇಕನ್ ಕೇರ್ ವೆರಿ ನೈಸ್ಲಿ. ಸೊ ಈ ಪ್ರೋಗ್ರಾಮ್ ಬಂದು ಆಲ್ಮೋಸ್ಟ್ ವಿ ಹ್ಯಾವ್ ಪೀಪಲ್ ಫ್ರಮ್ ಕೊರಿಯಾ ಆ್ಯಂಡ್ ಫ್ರಮ್ US, UK, ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಇದನ್ನು ಇವರು ಈಗ ನಮ್ಮ ಸರ್ ಒಬ್ಬರಿದ್ದಾರೆ, ಅವರು ನಿಮಗೆ ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತಾರೆ. ನಮಸ್ಕಾರ, ನಾನು ಡಾಕ್ಟರ್ H. ರಾಮಕೃಷ್ಣ, ರಿಜಿಸ್ಟ್ರಾರ್ ಸಪ್ತಗಿರಿ NPS ಯೂನಿವರ್ಸಿಟಿ. ಇವತ್ತು ನಮ್ಮ ಸಂಸ್ಥೆಯಲ್ಲಿ ಹ್ಯಾಕಥಾನನ್ನು ಹಮ್ಮಿಕೊಂಡಿದ್ದೀವಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಆ್ಯಂಡ್ ಟೆಕ್ನಾಲಜಿಕಲ್ ಕೌನ್ಸಿಲ್ ಅವರು ಪ್ಲಸ್ ನಮ್ಮ ಸಪ್ತಗಿರಿ NPS ಯೂನಿವರ್ಸಿಟಿ ವತಿಯಿಂದ ನಮ್ಮ ಹುಡುಗರಿಗೆ ಹ್ಯಾಕಥಾನನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಹ್ಯಾಕಥಾನ್ ಅಂದರೆ ಅರ್ಲಿಯರ್ ಜಸ್ಟು ಇಂಟರ್ನ್ಶಿಪ್ಪು ಮತ್ತು ಪ್ಲೇಸ್ಮೆಂಟ್ಗೆ ಕಂಪನೀಸ್ ಬಂದು ಹಾಗೆ ಹುಡುಗರನ್ನ ಅವರ ಒಂದು ಅರ್ಹತೆ ಮೇಲೆ ಏನು ಓದಿದ್ದಾರೆ, ಡಿಸ್ಟಿಂಕ್ಷನ್ ತೆಗೆದಿದ್ರೆ, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ತೆಗೆದ್ರೆ ಬಂದು ಅವ್ರನ್ನ ಜಾಬ್ಗೆ ಕರ್ಕೋತಾಯಿದ್ರು. ಈಗ ಏನಾಗಿದೆ ಅಂದರೆ ಕಾಲ ಚೇಂಜ್ ಆಗಿದೆ. ನಮ್ಮ ಹುಡುಗರಿಗೆ ಕಾಂಪಿಟೇಷನನ್ನು ಆರ್ಗನೈಸ್ ಮಾಡಿದ್ದಾರೆ. ಡೆಲಿಗೇಟ್ಸ್ ಫ್ರಮ್ UK, ಕೊರಿಯಾ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಬಂದಿದ್ದಾರೆ. ಅವರು ನಮ್ಮ ಹುಡುಗರಿಗೆ ಕಾಂಪಿಟೇಷನ್ ಅರೇಂಜ್ ಮಾಡಿ ಆ ಕಾಂಪಿಟೇಷನಲ್ಲಿ ಗೆದ್ದವ್ರನ್ನ ಅವರು ಪ್ಲೇಸ್ಮೆಂಟ್ ಆಗಿ ಇಂಟರ್ನ್ಶಿಪ್ ಮತ್ತು ಪ್ಲೇಸ್ಮೆಂಟ್ ಕೊಡ್ತಾರೆ. ಸೊ ಇದೊಂದು ಯುನೀಕ್ ಕಾನ್ಸೆಪ್ಟು ಈಗ ನಮ್ಮ ಸಪ್ತಗಿರಿ NPS ಯೂನಿವರ್ಸಿಟಿಲಿ ನಾವು ಮಾಡ್ತಾ ಇದ್ದೇವೆ. ಅದರಿಂದ ಇಲ್ಲಿ ನಮ್ಮಲ್ಲಿ 4,000 ಹುಡುಗರು ಇವತ್ತಿನ ದಿವಸ ಅದರಲ್ಲಿ ಭಾಗವಹಿಸ್ತಿದ್ದಾರೆ, ಅದನ್ನು ಬೆನಿಫಿಟನ್ನು ಪಡ್ಕೋತಾ ಇದ್ದಾರೆ. ಧನ್ಯವಾದ. ಥ್ಯಾಂಕ್ ಯು. My name is Dr. Sanju Thomas. I represent the council IIM-STC over here. We are partnered with the university here in doing different objectives. One is the hackathon which is going on over here. We do have other mandates also from the council. The other mandate would be to make sure we have international universities coming over here to our country, especially to this particular university, sign up different MOUs. And we also do awareness session for our students, whoever intend to go for international university for education. We make sure our students goes only to the first 500 ranked universities in the world, and also we encourage them to get scholarships. So the council's objective is students should not go abroad for studies in unrecognized universities. They should study in India itself, but if they want to go abroad, they should go in high ranked universities. And we would require partners like Saptagiri University, where we could come into the university, speak to the students, tell them the pros and cons of international education, and also help them to get the scholarship. This is another mandate for us. We do a couple of cultural exchange programs with the university students over here and university students abroad, and also we make sure that we do have some exchange programs for the faculty and also for the research programs. Thank you very much. I am Dr. A.V. Lal. I am the Director of International Collaborations. Today I am very happy to share with all of you that today we are conducting International I-12 HR Drive and Hackathon, and 4,000 plus students have participated, and the dignitaries from South Korea, Cellus company, we are expecting good offers for our students starting from the range of 7.5 lakhs to 17.5 lakhs. Thank you so much for this opportunity.